ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಹಾಸನ ಸಂಸದರ ನಿವಾಸ ಹಾಗೂ ಹೊಳೆನರಸೀಪುರ ಚೆನ್ನಮ್ಮ ನಿವಾಸಕ್ಕೆ ಫೋರೆನ್ಸಿಕ್ ತಜ್ಞರ ತಂಡ ಭೇಟಿ, ಮಹತ್ವದ ಸಾಕ್ಷ್ಯ ಸ್ಯಾಂಪಲ್ಸ್ ಸಂಗ್ರಹ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನದ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಎಸ್ಐಟಿಯಿಂದ ಸರಿಯಾದ ತನಿಖೆ ಆಗಲ್ಲ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಆಗ್ರಹ. ಪೆನ್ಡ್ರೈವ್ ಕೇಸ್ನಲ್ಲಿ ಬಂಧನ ಆಗಿರುವುದು ನನ್ನ ಪಿಎ ಅಲ್ಲ, ಯಾರು ಏನು ಮಾಡಿದ್ದಾರೆ ಅಂತ ತನಿಖೆ ಮೂಲಕ ಗೊತ್ತಾಗುತ್ತದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಪಕ್ಕದಲ್ಲೇ ಇರುವ ಲೋಕಸಭಾ ಸದಸ್ಯರ ನಿವಾಸದ ಮನೆಯನ್ನ ಸೋಮವಾರ ಬೆಳಗಿನಿಂದಲೇ ಎಸ್ಐಟಿ ತಂಡವು ದೀರ್ಘ ಕಾಲಾವಧಿ ತಪಾಸಣೆ ನಡೆಸಿ ಮಹತ್ವದ ಸಾಕ್ಷಿಯನ್ನ ಪಡೆದು ಮಧ್ಯಾಹ್ನದ ವೇಳೆಗೆ ಮುಕ್ತಾಯಗೊಳಿಸಿದ್ರು. ಸತತ 4 ಗಂಟೆಗಳ ಕಾಲ ಸಂಸದರ ನಿವಾಸದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ಹೊರಟರು. ಹಿಂದೆ ಸಂತ್ರಸ್ತ ಮಹಿಳೆಯೊಬ್ಬರು ತನ್ನ ಮೇಲೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿದೆ ಎಂದು ಹೇಳಿಕೆ ನೀಡಿ ದೂರು ದಾಖಲಿಸಿದ್ದರು. ಮಹಿಳೆಯ ದೂರನ್ನು ಆಧರಿಸಿ ಇಂದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಎಂಪಿ ನಿವಾಸವನ್ನ ಸೀಸ್ ಮಾಡಿ ಬೀಗವನ್ನ ಹಾಗೂ ಪ್ರಮುಖ ದಾಖಲೆಗಳನ್ನ ಎಫ್ಎಸ್ಎಲ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮೇ 4ರಂದು ಸಂತ್ರಸ್ತ ಮಹಿಳೆ ಜೊತೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದರು. ಅದಾದ ಬಳಿಕ ಮತ್ತೆ ಸೋಮವಾರದಂದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸದಲ್ಲೂ ಕೂಡ ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಸಂತ್ರಸ್ತ ಮಹಿಳೆ ನೀಡಿರುವ ಹೇಳಿಕೆಯನ್ನು ಆಧರಿಸಿ ಹಾಸನದ ಎಂಪಿ ನಿವಾಸದ ಪರಿಶೀಲನೆ ಬಳಿಕ ಹೊಳೆನರಸೀಪುರ ಚೆನ್ನಾಂಬಿಕಾ ನಿವಾಸದಲ್ಲೂ ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಹಾಸನದ ಎಂಪಿ ನಿವಾಸದ ಪರಿಶೀಲನೆ ಬಳಿಕ ಹೊಳೆನರಸೀಪುರ ಚೆನ್ನಾಂಬಿಕಾ ನಿವಾಸದಲ್ಲೂ ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ಹಾಗೂ ಪೆನ್ಡ್ರೈವ್ ಪ್ರಕರಣ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಆರೋಪಿಸಿದರು. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆನ್ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡವಿದೆ. ಇದರ ಬಗ್ಗೆ ಎಸ್ಐಟಿ ಸಮಗ್ರ ತನಿಖೆ ಮಾಡಬೇಕು. ಈಗ ಬಂಧಿತವಾಗಿರುವ ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡದೆ ವಿಡಿಯೋ ವೈರಲ್ ಮಾಡಿದ್ದಾರೆ. ಪೆನ್ಡ್ರೈವ್ ಹಂಚಿಕೆ ಹಿಂದೆ ಯಾರೇ ಇದ್ದರೂ ತನಿಖೆ ನಡೆಸಿ ಬಂಧನ ಮಾಡಬೇಕು. ಎಫ್ಐಆರ್ ದಾಖಲಾಗಿರುವ 5 ಜನರನ್ನ ಇದುವರೆಗೂ ಬಂಧನ ಮಾಡಿಲ್ಲ. ಅಷ್ಟೊಂದು ಪೆನ್ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಎಂದು ಸತ್ಯಾಂಶ ಹೊರಬರಲಿ. ಎಚ್.ಡಿ. ರೇವಣ್ಣ ಬಂಧನ ಇದೆ, ರಾಜಕೀಯ ಷಡ್ಯಂತ್ರವಿದೆ. ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ. ರೇವಣ್ಣ ಬಂಧನ ಮಾಡಿರುವುದರ ಹಿಂದೆ ರಾಜಕೀಯವಿದೆ. ಎಸ್ಐಟಿ ಸರ್ಕಾರದ ಅಣತಿಯಂತೆ ನಡೆಯುತ್ತಿದೆ. ಎಸ್ಐಟಿಯಿಂದ ಸರಿಯಾದ ತನಿಖೆ ಆಗಲ್ಲ. ಇಂತಹ ದೊಡ್ಡ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಯಾರೇ ತಪ್ಪು ಮಾಡಿದ್ದರೂ ಶಿಕ್ಷೆಯಾಗಲಿ. ಎ ಮಂಜು ಶಾಸಕರ ಮೇಲೆ ಆರೋಪಗಳು ಸಹಜ. ಮೊದಲು ನವೀನ್ ಗೌಡನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ರು. ಎಸ್ಐಟಿ ಅವರು ಕೂಡ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹೊರಗೆ ಬಂದಾಗ ಯಾರೇ ಇದ್ರೂ ಕೂಡ ಇದು ನಮ್ಮ ಕುಟುಂಬದಲ್ಲಿ ನಾವತ್ತು ಯಾರೇ ಆದರೂ ಕೂಡ ತಪ್ಪಾಗಿದ್ರೆ ಅದನ್ನು ತಪ್ಪೇನೆ. ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು ಎಸ್ಐಟಿ ತನಿಖೆ ಇರ್ಬೋದು, ಸಿಬಿಐಗೂ ಕೂಡ ನಾವು ವಹಿಸಿ ಅಂತ ನಾವು ಏನು ಕುಮಾರಣ್ಣವ್ರು ಹೇಳಿದರೆ ಆ ನಿಟ್ಟಿನಲ್ಲಿ ಸತ್ಯಾಸತ್ಯ ಹೊರಗೆ ಬರಲಿ. ಅದನ್ನು ನಾವು ಇವತ್ತು ಮಾತಾಡೋಕೆ ಹೋಗಲಿ. ನನಗೆ ಎಸ್ಐಟಿ ಅಧಿಕಾರಿ ಎಫ್ಎಸ್ಎಲ್ ತಂದೆ ಹೌದು ಸರ್, ಇವತ್ತು ನಮ್ಮ ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತೀವಿ ಅಂತ. ಯಾಕೆಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತೊಗೊಂಡು ಲಾಂಚ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೇನು ಪ್ರಕರಣ ದಾಖಲೆ ಮಾಡಿದ್ರೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ. ವಿಚಾರಣೆ ಇದೆ ಸರ್. ಹೌದು ಬೇಲ್ ಖಂಡಿತ ಹೌದು, ಬೇಲ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ, ತಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಏನು ಅಪಹರಣ ಆಗಿದ್ದ ಮಹಿಳೆ ನಾನೆಲ್ಲೋ 4 ದಿನ ಎಲ್ಲೋ ಹೋಗಿದ್ದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ವಿಡಿಯೋ ತುಣುಕುಗಳನ್ನ ನಾನು ಕೂಡ ಇದನ್ನು ಕೇಳೋಂಥ ಸಂದರ್ಭದಲ್ಲಿ ಯಾರು ಪೆಂಡ್ರೈವ್ನ ಇದು ಮಾಡಿ ಅದನ್ನು ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಭಾಳ ತಪ್ಪು. ಹಾಗಾಗಿ ಏನು ಪೆಂಡ್ರೈವ್ನ ಹಂಚಿಕೆ ಮಾಡಿದರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗಬೇಕು. ಹಾಗಾಗಿ ಪೊಲೀಸರು ಪೆನ್ಡ್ರೈವ್ ಕೇಸ್ನಲ್ಲಿ ಬಂಧನ ಆಗಿರುವುದು ನನ್ನ ಪಿಎ ಅಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿದರು. ಬೆಂಗಳೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಾಸನದಲ್ಲಿ 2 ಲಕ್ಷ ಮೊಬೈಲ್ ಇದ್ದರೆ ಎಲ್ಲ ಮೊಬೈಲ್ನಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕೆಂದರೆ ಯಾರು ಬೇಕು ಅಂತ ತರಿಸಿಕೊಂಡಿರುವುದಿಲ್ಲ. ನನ್ನ ಕಚೇರಿಯಲ್ಲಿ 40ರಿಂದ 50ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಒಬ್ಬ ಪೆನ್ ಡ್ರೈವ್ನಲ್ಲಿ ಹಾಕಿ ನೋಡಿದ್ರೆ ಅಪರಾಧ ಅಂದರೆ ಹೇಗೆ?
ಎಸ್ಐಟಿ ಇದೇ ಮಾನದಂಡದಲ್ಲಿ ತನಿಖೆ ಮಾಡುತ್ತದೆ ಅಂತಾದ್ರೆ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ತಪ್ಪಿತಸ್ಥರಾಗುತ್ತಾರೆ. ನಮ್ಮ ಕಚೇರಿಯಲ್ಲಿ ಸಂಬಳಕ್ಕೆ ಕೆಲಸ ಮಾಡುವವರು ಇದ್ದಾರೆ, ವಾಲಂಟರಿಯಾಗಿ ಕೆಲಸ ಮಾಡುವವರು ಇದ್ದಾರೆ. ಏಪ್ರಿಲ್ 23ರಂದು ಲಾಯರ್ ಪೆನ್ ಡ್ರೈವ್ ತಂದು ಕೊಟ್ಟಿದ್ದಾರೆ. ಹಾಗಂತ ಲಾಯರ್ ಮೇಲೆ ಕೇಸ್ ದಾಖಲಿಸಲು ಆಗುತ್ತಾ? ನಾನು ಯಾರಿಗೂ ವಕ್ತಾರ ಆಗಲು ರೆಡಿಯಿಲ್ಲ. ಸಂತ್ರಸ್ತರ ವಿಡಿಯೋ ಹರಿಬಿಡಬಾರದು ಎಂಬುದೇ ನನ್ನ ನಿಲುವು. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರೀತಂ ಗೌಡರ ಆಪ್ತನ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ತನಿಖೆ ನಡೆಯುತ್ತಿರುವಾಗ ಆ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಯಾರು ಏನು ಮಾಡಿದ್ದಾರೆ ಅಂತ ತನಿಖೆ ಮೂಲಕ ಗೊತ್ತಾಗುತ್ತದೆ. ಯಾವುದೇ ಕಾರಣಕ್ಕೂ ಅಶ್ಲೀಲ ವಿಡಿಯೋಗಳನ್ನು ಇಟ್ಟುಕೊಳ್ಳಬೇಡಿ, ಫಾರ್ವರ್ಡ್ ಮಾಡಬೇಡಿ ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೆ. ಇಂದಿನವರೆಗೂ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಡೆದುಕೊಂಡಿದ್ದೇನೆ. ಈ ರೀತಿ ಆದರೆ 1.5 ಲಕ್ಷ ಜನರನ್ನ ವಶಕ್ಕೆ ಪಡೆಯಬೇಕು. ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನರನ್ನ ವಶಕ್ಕೆ ಪಡೆಯಬೇಕು. ಜನರ ಮೊಬೈಲ್ನಲ್ಲಿ ಇರುವುದರ ಬಗ್ಗೆ ಮಾತನಾಡಿದರೆ ಉಪಯೋಗವಿಲ್ಲ. ವ್ಯವಸ್ಥಿತವಾಗಿ ತನಿಖೆಯನ್ನ ಮಾಡುವುದು ಬಹಳ ಅವಶ್ಯಕತೆ ಇದೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ ಎಂದರು. ಆ ತನಿಖೆ ಯಾವ ದಿಟ್ಟಿನಲ್ಲಾಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋ ಅಂಥದ್ದು ಒಬ್ಬ ಜವಾಬ್ದಾರಿ ಒಂದು ನೈತಿಕತೆ ಇರುತ್ತೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗೋಂಥದ್ದು. ಆದರೂ ಒಂದು ಹೇಳ್ತೀನಿ, ನಾನು ಮೈಸೂರು ಚಾಮರಾಜನಗರ ಚುನಾವಣೆ ಇನ್ಚಾರ್ಜ್ ಇದ್ದೆ. ಅದಾದ ನಂತರ ಗುಲ್ಬರ್ಗ ಕೊಪ್ಪಳಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡಿಬೇಕಾದ್ರೆ ಭಾಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ಏನು ಅಶ್ಲೀಲ ವೀಡಿಯೋಗಳಿರುತ್ತೆ ಆ ವೀಡಿಯೋಗಳನ್ನ ಯಾರೂ ಸೇವ್ ಮಾಡ್ಕೊಬೇಡಿ, ಯಾರೂ ಫಾರ್ವರ್ಡ್ ಮಾಡಬೇಡಿ. ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತೇಳಿ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಭಾಳ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರ ನಡುವೆ ಹೇಳಿರೋ ಅಂಥದ್ದು ಗೊತ್ತು. ಯಾಕಂದರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿಯುತ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನನ್ನೊಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು. ಹಾಸನದಲ್ಲಿ ಈ ರೀತಿಯಾಗಿ ಆಗಬಾರ್ದಿತ್ತು, ಆಗಿದೆ. ಇದನ್ನು ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬೋದು ಅನ್ನೋದನ್ನು ಅನೇಕರು ನನ್ನೊಟ್ಟಿಗೆ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸಿದ್ದೀರಿ 50,000, 1 ಲಕ್ಷ, 2 ಲಕ್ಷ ಪೆನ್ ಡ್ರೈವು, ಈ ರೀತಿಯಾಗಿ ಪೆನ್ ಡ್ರೈವ್ಗಳಿದೆ. ಅಂಥ ಸಂದರ್ಭದಲ್ಲಿ ನಾನು ಹೇಳಿದ್ದಿಷ್ಟೇ, ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ SIT ಏನು ಮಾನದಂಡ ಕೊಟ್ಟಿದೆ, ವೀಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವುದೇ ಪೆನ್ ಡ್ರೈವ್ ಏನಾದ್ರು ಸಿಕ್ಕಿದ್ರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅದನ್ನು ಅನುಸರಿಸಿ ಯಾವುದೇ ಕಂಪ್ಯೂಟರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ, ಫಾರ್ವರ್ಡ್ ಮಾಡಬೇಡಿ, ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ. ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ನ್ಯಾಯಾಂಗ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಎದುರು ಕೆಲಕಾಲ ಧರಣಿ ನಡೆಸಿದ 100 ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿ ಸರ್ಕಾರದ ನಡೆ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷ SH ಲಿಂಗೇಗೌಡ, ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಮಾನವನ್ನ ಹರಾಜು ಹಾಕಿದ್ದು, ಈ ಪ್ರಕರಣವು ರಾಜ್ಯದ ಇತಿಹಾಸದಲ್ಲಿಯೇ ಕಪ್ಪು ಚುಕ್ಕೆಯಾಗಿದೆ. ಜಿಲ್ಲೆಯ 100 ಮಹಿಳೆಯರ ವಿರುದ್ಧ ದಬ್ಬಾಳಿಕೆ ನಡೆಸಿದ್ದು ಅಲ್ಲದೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಇಂತಹ ಪ್ರಕರಣವನ್ನ ನ್ಯಾಯಯುತ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಹಾಸನದ ಮಾನ ಗೌರವವನ್ನು ಸೇರಿದಂತೆ ಈ ರಾಜ್ಯದ ಮಾನ ಮತ್ತು ಗೌರವವನ್ನು ಇಡೀ ದೇಶದಾದ್ಯಂತ ಒಬ್ಬ ಸಂಸದನಾಗಿ ತನ್ನ ಲೈಂಗಿಕ ದೌರ್ಜನ್ಯದ ಕಾರಣಕ್ಕೆ ಹರಾಜು ಹಾಕಿದಂಥ ಪ್ರಜ್ವಲ್ ರೇವಣ್ಣ ಶಿಕ್ಷೆಗೊಳಗಾಗಬೇಕು. ಆತನನ್ನು ಶಿಕ್ಷಿಸೋದಕ್ಕೆ ಬೇಕಾಗಿರುವಂಥ ಕ್ರಮವನ್ನು ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯೆ ತಮ್ಮ ನಡುವೆ ಇರುವಂಥ ಜಟಾಪಟಿಯನ್ನು ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಕ್ರಮಕ್ಕೆ ಮುಂದಾಗಿ ಈ ರಾಜ್ಯದ ಮತ್ತು ಈ ದೇಶದ ಜನಗಳಿಗೆ ನಿಮ್ಮಿಂದ ಆಯ್ಕೆಯಾಗಿ ಸರ್ಕಾರ ನಡೆಸ್ತಾ ಇರುವಂಥ ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡೋದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ನೇರವಾಗಿ ಹೇಳೋದು, ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಅವರನ್ನ 3 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಹೊಳೆನರಸೀಪುರದ JMFC ಕೋರ್ಟ್ ಆದೇಶ ನೀಡಿದೆ. ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನ ತಮ್ಮ ವಶಕ್ಕೆ ನೀಡುವಂತೆ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಸಲ್ಲಿಸಿದ್ದ ಅರ್ಜಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮೇ 16ರ ರಾತ್ರಿವರೆಗೆ 3 ದಿನ ಪೊಲೀಸ್ ವಶಕ್ಕೆ ನೀಡಿತು. ಮೇ 11ರಂದು ಬಂಧನಕ್ಕೆ ಒಳಗಾಗಿದ್ದ ದೇವರಾಜೇಗೌಡ ಅವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಪ್ರಕರಣ ಸಂಬಂಧ ಆರೋಪಿಯ ವಿಚಾರಣೆ ನಡೆಸಬೇಕಿದೆ ಎಂದು ಇಂದು ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದರು. ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ನಾಳೆ ಬೆಳಗ್ಗೆ 9 ಗಂಟೆಗೆ ಹಾಸನದ ಜಿಲ್ಲಾ ಕಾರಾಗೃಹದಿಂದ ದೇವರಾಜೇಗೌಡ ಅವರನ್ನ ವಿಚಾರಣೆಗಾಗಿ
ಮೆರವಣಿಗೆಯಾಗಿ ಕರೆದೊಯ್ಯಲಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಸುರಿದ ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಮರವೊಂದು ಬಿದ್ದ ಪರಿಣಾಮ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾದ ಘಟನೆ ನಡೆಯಿತು. ಭಾನುವಾರ ಮಧ್ಯಾಹ್ನ ಸುಮಾರು 2:30 ಗಂಟೆಗೆ ಆರಂಭವಾದ ಮಳೆ ಭಾನುವಾರ ರಾತ್ರಿವಿಡೀ ಸುರಿದು ಸೋಮವಾರ ಮುಂಜಾನೆಗೆ ಮುಂದುವರೆಯಿತು. ಬೆಳಗ್ಗೆ 10 ಗಂಟೆ ವೇಳೆಗೆ ಮಳೆ ನಿಂತು ಮೋಡ ಕವಿದ ವಾತಾವರಣ ನಿರ್ಮಾಣವಾಯಿತು. ನಂತರ ಮಧ್ಯಾಹ್ನದವರೆಗೆ ಅಲ್ಪ ಪ್ರಮಾಣದ ಬಿಸಿಲಿನ ವಾತಾವರಣ ನಿರ್ಮಾಣವಾಗಿತ್ತು. ಭಾನುವಾರ ರಾತ್ರಿ ಮಂಗಳೂರು ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಶಿರಾಡಿ ಘಾಟ್ ಮಾರ್ಗದ ರಸ್ತೆಗೆ ಮರವೊಂದು ಅಡ್ಡವಾಗಿ ಉರುಳಿ ಬಿದ್ದು ವಾಹನ ಸಂಚಾರ ಬಂದಾಗಿತ್ತು. ಅದೃಷ್ಟವಶಾತ್ ಮರ ಬಿದ್ದ ಸಂದರ್ಭದಲ್ಲಿ ಯಾವುದೇ ವಾಹನ ಸಂಚರಿಸದ ಪರಿಣಾಮ ಯಾವುದೇ ಅನಾಹುತ ಸಂಭವಿಸಿಲ್ಲ. ಸೋಮವಾರ ಮುಂಜಾನೆ ಸಮಾಜ ಸೇವಕ ಅಬ್ಬು ಆನೆಮಹಲ್, ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿ ಮರವನ್ನು ತೆರವುಗೊಳಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಉಚಿತ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಶೋಕ್ ತಿಳಿಸಿದರು. ಚನ್ನರಾಯಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಮಾತನಾಡಿದ ಅವರು, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಮೇ 14ರಿಂದ 5 ದಿನಗಳ ಕಾಲ ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಆವರಣದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 5ರಿಂದ 10ನೇ ತರಗತಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಮೌಲ್ಯಗಳನ್ನು ಬಿತ್ತುವ ಶಿಬಿರ ಇದಾಗಿದ್ದು, ಶಿಬಿರದಲ್ಲಿ ಪ್ರತಿಭಾವಂತ ಸಂಪನ್ಮೂಲ ವ್ಯಕ್ತಿಗಳಿಂದ ಯೋಗ, ಧ್ಯಾನ, ಮಕ್ಕಳ ಆಟಗಳು, ಮಹಾತ್ಮರ ಚರಿತ್ರೆ ಕಥೆ, ಪರಿಸರ, ಪ್ರಕೃತಿ, ದೇಶಭಕ್ತಿ ಮೂಡಿಸುವ ವಿಚಾರಗಳನ್ನು ತರಬೇತಿ ಶಿಬಿರದಲ್ಲಿ ನೀಡಲಾಗುತ್ತದೆ. ಆಸಕ್ತ ಪೋಷಕರು, ವಿದ್ಯಾರ್ಥಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಿಎನ್ ಅಶೋಕ್ ರಾಷ್ಟ್ರ ಪರಿಸರ ಪ್ರಶಸ್ತಿ ಪುರಸ್ಕೃತರ ದೂರವಾಣಿ ಸಂಖ್ಯೆ 9611072150ಗೆ ಕರೆ ಮಾಡಿ ಸಂಪರ್ಕಿಸಬಹುದು ಎಂದರು. ಶಕ್ತಿವನ ಟ್ರಸ್ಟ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳ ಇವರ ಆಶ್ರಯದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಮತ್ತು ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಇವರ ವತಿಯಿಂದ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳನ್ನು ಹೇಳ್ಕೊಡಲಾಗ್ತದೆ. ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಬಿತ್ತುವಂಥ ಕಥೆಗಳನ್ನ, ಹಾಡುಗಳನ್ನ ಹೇಳ್ಕೊಡಲಾಗ್ತದೆ. ನಾಳೆಯಿಂದ 14ನೇ ತಾರೀಕಿಂದ 5 ದಿನಗಳ ಕಾಲ ಈ ಶಿಬಿರ ನಡೀತದೆ. ಚನ್ನರಾಯಪಟ್ಟಣದ ಶಾಲಿನಿ ವಿದ್ಯಾಶಾಲೆಯಲ್ಲಿ ಆವರಣದಲ್ಲಿ ಈ ಶಿಬಿರ ನಡೀತದೆ. ದಯಮಾಡಿ ಪ್ರೀತಿಯ ಮಕ್ಕಳು ಈ 5ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಈ ಇದರಲ್ಲಿ ಪ್ರವೇಶ ಇರುತ್ತೆ. 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ ಶಿಬಿರ. ದಯಮಾಡಿ ಬಹಳ ಉತ್ತಮವಾದಂಥ ಮಾನವೀಯ ಮೌಲ್ಯಗಳನ್ನು ತುಂಬುವಂಥ ಇಂಥ ಶಿಬಿರದಲ್ಲಿ ತಾವೆಲ್ಲ ಕೂಡ ಪಾಲ್ಗೊಳ್ಳಬೇಕು. ಯಾವುದೇ ಹಣ ಇಲ್ಲ, ಉಚಿತವಾಗಿ ಶಿಬಿರ ನಡೀತಾ ಇದೆ. ಧರ್ಮಸ್ಥಳದಿಂದ ಭಾಳಷ್ಟು ವಿಷಯ ತೆಗೆದು ಕೂಡ ಬರ್ತಾ ಇದ್ದಾರೆ ಇದಕ್ಕೆ ಮಕ್ಕಳಿಗೆ. ದಯಮಾಡಿ ಪುಟಾಣಿ ಮಕ್ಕಳು. ಬೇಲೂರಿನ ಶಕ್ತಿ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಸಪ್ತ ಮಾತೃಕೆ ದೇವತೆಗಳಾದ ದುರ್ಗಮ್ಮ, ಅಂತರ್ಘಟ್ಟಮ್ಮ, ಶ್ರೀ ಉದ್ಭವ ದುರ್ಗಮ್ಮ ದೇವಿ ಕೆಂಡೋತ್ಸವ ಹಾಗೂ ಸಿಡಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಮೂಲಗದ್ದಿಗೆಗೆ ಬೆಳಗ್ಗೆ ಪಂಚಾಮೃತಾಭಿಷೇಕ, ಗಂಗಾಭಿಷೇಕ, ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರತಿ ಗ್ರಾಮದ ಮನೆಯಲ್ಲಿ ಉಡಿಲು ತುಂಬಿ ತಮ್ಮ ಭಕ್ತಿ ಸಮರ್ಪಿಸಿದರು. ನಂತರ ಉತ್ಸವ ಮೂರ್ತಿಯೊಂದಿಗೆ ಕುಂಭ ಹೊತ್ತಂತಹ ಭಕ್ತರು ದೇವಾಲಯದಲ್ಲಿ 3 ಪ್ರದಕ್ಷಿಣೆ ಹಾಕಿ ದೇಗುಲ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದ ಕೊಂಡವನ್ನು ಹಾಯ್ದರು. ನಂತರ ಸುಮಾರು 20 ಗ್ರಾಮಕ್ಕೂ ಹೆಚ್ಚು ಗಂಡುಮಕ್ಕಳು ಬಾಯಿಗೆ ತ್ರಿಶೂಲ ಚುಚ್ಚಿಕೊಂಡು ಭಕ್ತಿ ಭಾವದಿಂದ ಸಿಡಿ ಏರುವ ಮೂಲಕ ಭಕ್ತಿ ಸಮರ್ಪಿಸಿದರು. ಈ ಬಾರಿ ಉತ್ತಮ ಮಳೆಯಾಗಿ ರೈತರ ಬಾಳು ಹಸನಾಗಲಿ ಎಂದು ತಾಯಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಬಂದಂತಹ ಭಕ್ತಾದಿಗಳಿಗೆ ಸಮಿತಿಯ ವತಿಯಿಂದ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಮಂಜೇಗೌಡ, ಕಾರ್ಯದರ್ಶಿ ಸುರೇಶ್, ಗ್ರಾಮಸ್ಥರಾದ ಜಯರಾಮ್, ಪುಟ್ಟಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರು, ರಂಜಿತಾ, ಹರೀಶ್, ಎಂಎ ನಾಗರಾಜ್, ಗಣೇಶ್, ಮಧು, ಶಶಿ, ಪ್ರತಾಪ್, ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. 12 ಜನರ ಸದಸ್ಯ ಬಲ ಹೊಂದಿರುವ ಪ್ರಾಥಮಿಕ ಕೃಷಿ ಪತ್ತಿನ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಿವಶಂಕರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಹಳೆಬೀಡು ಕ್ಷೇತ್ರದ ಡಿ ನಟರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಶಕ್ಕು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ರೈತರಿಗೆ ಹತ್ತಿರವಾಗಿರುವ ಈ ಪಿಎಲ್ಡಿ ಬ್ಯಾಂಕ್ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು, ಬಹಳಷ್ಟು ರೈತರಿಗೆ ಸಾಲ ಸೌಲಭ್ಯ ನೀಡುವುದರ ಜೊತೆಗೆ ಮಧ್ಯಮ ವರ್ಗದ ರೈತರ ಪರವಾಗಿ ನಿಂತಿದೆ. ಈ ಪಿಎಲ್ಡಿ ಬ್ಯಾಂಕ್ ಅಲ್ಪಾವಧಿ ಹಾಗೂ ದೀರ್ಘಾವಧಿಯ ಸಾಲ ನೀಡುವ ಮೂಲಕ ತಾಲೂಕಿನಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು, ಇಡೀ ಜಿಲ್ಲೆಯಲ್ಲಿ ಸಾಲ ವಸೂಲಿಯಲ್ಲಿ ಚನ್ನರಾಯಪಟ್ಟಣ ಬಿಟ್ಟರೆ ಈ ಬೇಲೂರಿನ ಈ ಬ್ಯಾಂಕ್ ಪ್ರಥಮ ಸ್ಥಾನ ಪಡೆದಿದೆ ಎಂದ ಅವರು, ನೂತನ ಅಧ್ಯಕ್ಷರು ಎಲ್ಲರ ಸಹಕಾರ ಪಡೆಯುವ ಮೂಲಕ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದರು. ನೂತನ ಅಧ್ಯಕ್ಷರಾಗಿ ಯುವ ಮಿತ್ರರಾದಂಥ ದೊಡ್ಡಬೇಡಿಗೆರೆ ನಟರಾಜರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಜಾತ್ಯತೀತ ಜನತಾದಳ ಹಾಸನ ಜಿಲ್ಲಾ ಘಟಕದ ಪರವಾಗಿ ಹಾಗೂ ಬೇಲೂರು ತಾಲೂಕಿನ ರೈತ ಬಾಂಧವರ ಪರವಾಗಿ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಕೊಡ್ತೇನೆ. ನಾನು ಸಹ ತಾಲೂಕಿನ ರಾಜಕಾರಣಕ್ಕೆ ಬಂದಿದ್ದು PLD ಬ್ಯಾಂಕ್ ಅಂತ ಹೊತ್ತಿತ್ತು. PLD ಬ್ಯಾಂಕಿನ ಅಧ್ಯಕ್ಷನಾಗಿ ಹಂತವಾಗಿ ಶಾಸಕನಾಗ್ತಕ್ಕಂಥ ಅವಕಾಶ ಸಿಕ್ತು.
ಅದೇ ಒಂದು ಅವಕಾಶನ ನಮ್ಮ ನಟರಾಜ್ ಅವರು ಸಹ ಉಪಯೋಗಿಸ್ಕೊಂಡು ಪ್ರಾಮಾಣಿಕವಾಗಿ ರೈತರ ಸೇವೆ ಮಾಡಿಕೊಂಡು ಹಂತ ಹಂತವಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಚೆನ್ನಾಗಾಗಲಿ ಅಂತ ಅವರಿಗೆ ಶುಭ ಕೋರ್ತೇನೆ. ಅವ್ರ ಜೊತೆಗೆ ಇವತ್ತು PID ಬ್ಯಾಂಕು ರೈತರ ಆಧಾರವಾಗಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಡುವಲ್ಲಿ ಭಾಳ ದೊಡ್ಡದಾದಂಥ ಒಂದು ಸ್ಥಾನವನ್ನು ಗಳಿಸಿಕೊಟ್ಟಿದೆ. ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರು ಈ ಇಡೀ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಮತ್ತು ಬೇಲೂರು. ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ನಿಗಮದ ನಿರ್ದೇಶಕ ರೇಣುಕುಮಾರ್ ಮಾತನಾಡಿ, ಈ ಬ್ಯಾಂಕಿನಲ್ಲಿ ರೈತರ ಪರವಾಗಿ ಉತ್ತಮ ಕೆಲಸ ಮಾಡುವವರಿಗೆ ಅವಕಾಶ ಸಿಗಲಿದೆ. ಒಬ್ಬ ರೈತ ಕುಟುಂಬದಿಂದ ಬಂದಿರುವ ಇವರು ರೈತರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲಿ, ನಮ್ಮಿಂದ ಈ ಬ್ಯಾಂಕಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಟರಾಜರವರು ಬಹುಶಃ ಇವತ್ತಿನ ಅವರ ಅಧ್ಯಕ್ಷರು ಆದಂಥ ಒಂದು ಸಂದರ್ಭವನ್ನು ನೋಡಿದರೆ ಜನಾನುರಾಗಿಯಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಜನರ ವಿಶ್ವಾಸ ಏನಿದೆ, ಈ PID ಬ್ಯಾಂಕ್ನಲ್ಲಿ ಭಾಳಷ್ಟು ಕೆಲಸವನ್ನು ರೈತರಿಗೆ ಮಾಡ್ತಕ್ಕಂತಹ ಅನುಕೂಲತೆಗಳು ಸಾಕಷ್ಟಿದೆ. ಹಾಗಾಗಿ ಅವರು ಯುವಕರಿದ್ದಾರೆ, ನಮಗೂ ಸಹ ಭರವಸೆ ಇದೆ. ಅತ್ಯಂತ ಯಶಸ್ವಿಯಾಗಿ ಅವರ ಅಧ್ಯಕ್ಷ ಸ್ಥಾನವನ್ನು ಮಾಡಲಿ ಮತ್ತು ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸಗಳು ಏನಿದೆ ಅದನ್ನು ಮಾಡ್ತಕ್ಕಂಥ ಶಕ್ತಿನ ದೇವರವರಿಗೆ ಕೊಡಲಿ ಅಂತ. ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ನನಗೆ ಹೆಚ್ಚಿನ ಜವಾಬ್ದಾರಿಯಾಗಿ ನನ್ನ ಆಡಳಿತ ಮಂಡಳಿ ನಿರ್ದೇಶಕರ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ, ನಮ್ಮ ತಂದೆಯವರಿಗೆ ಮೊದಲಾಗಿ ನಾನು ಈ ಸ್ಥಾನಕ್ಕೆ ಬರೋಕ್ಕೆ ನಮ್ಮ ತಂದೆಯವರಿಗೆ ಮೊದಲೇ ಕಾರಣ ಅಂತ ಹೇಳ್ತೀನಿ. ನಮ್ಮ ತಂದೆಯವರು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಮೊದಲನೇ ಅಧ್ಯಕ್ಷರಾಗಿ ಬ್ಯಾಂಕ್ ಹಿಂದಿಂದ ದುಡ್ಕೊ ಬಂದಿದ್ದಾರೆ. ನಾನು ಹಗಲರಾತ್ರ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ರೈತರಿಗೋಸ್ಕರ ಶಕ್ತಿ ಮೇಲೆ ಕೆಲಸ ಮಾಡ್ತೀನಿ. ತಮ್ಮರೆಲ್ಲ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ಮಾತಾಡೋ ಅವಕಾಶ ಮಾಡ್ತಾರೆ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ್, ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿ ನಟರಾಜ್, PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಿರಿಯಣ್ಣೇಗೌಡ, ಚೆನ್ನೇನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಸ್ವಾಮಿಗೌಡ, CH ಮಹೇಶ್, ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇಡೀ ವಿಶ್ವದಲ್ಲಿರುವ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಲಯನ್ಸ್ ಸಂಸ್ಥೆ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಲಾರ್ಡ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಲಯನ್ಸ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ತಾಂಡವವಾಡುತ್ತಿವೆ. ಇಂತಹ ಸಮಸ್ಯೆಗಳಿಗೆ ತಿಲಾಂಜಲಿ ಇಡಲು ನಮ್ಮ ಸಂಸ್ಥೆಯು ಹಗಲಿರುಳು ಶ್ರಮಿಸುತ್ತಿದೆ. ನಮ್ಮ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರೊಂದಿಗೆ ಖ್ಯಾತಿ ಗಳಿಸಿದೆ. ಅನೇಕ ಸಮಸ್ಯೆಗಳನ್ನು ಇಂದು ಭಾರತ ಎದುರಿಸುತ್ತಿದೆ. ಆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲು ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಲಯನ್ಸ್ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಮಾತನಾಡಿ, ನಮ್ಮ ಸಂಸ್ಥೆ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಉಳಿದಿರುವ ನನ್ನ ಅವಧಿಯಲ್ಲಿ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತೇನೆ ಎಂದರು. ನಮ್ಮ ಕನ್ವೆನ್ಷನ್ ಮುಗಿದು ಒಂದು ತಿಂಗಳಾಯ್ತು. ವಿಸಿಟ್ ಮಾಡೋದು ಬಾರಿ ಕಡಿಮೆ, ಆಮೇಲೆ ಕೆಲವು ಕ್ಲಬ್ಗಳು ಮಾಡ್ತಾರೆ, ಬಾರಿ ಕಡಿಮೆ. ಆದರೆ ಈ ಸಲ ಅಪ್ಪರ್ ಘಾಟಲ್ಲಿ ಸುಮಾರು ಕ್ಲಬ್ನವರು ಕನ್ವೆನ್ಷನ್ ನಂತರ DG ವಿಸಿಟ್ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಶೆಡ್ಯೂಲ್ ಮಾಡಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಸುರೇಶ್ ನಮ್ಮ ಕ್ಲಬ್ ಬೇಲೂರಲ್ಲಿ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ಮತ್ತೆ 2 ಕ್ಲಬ್ಗಳು ಇಲ್ಲಿ ಹೋಗ್ತವೆ. ಅದರ ನಂತರ ವಾರದಲ್ಲಿ ಮತ್ತೆ 2 ಕ್ಲಬ್ಗಳು ಅಪ್ಪರ್ ಘಾಟಲ್ಲಿ ಶೆಡ್ಯೂಲ್ ಆಗಿದೆ. ಹೀಗೆ ಕನ್ವೆನ್ಷನ್ ಆದ ನಂತರ ಕೂಡ ಗವರ್ನರ್ ಮೇಲೆ ಗೌರವ ಇಟ್ಟು ಪ್ರೀತಿಯಿಂದ ಇವತ್ತು. ಈ ವೇಳೆ ಪ್ರಾಂತೀಯ ಅಧ್ಯಕ್ಷ ಜಗದೀಶ್, ವಲಯಾಧ್ಯಕ್ಷ ಲಯನ್ಸ್ ಸಂತೋಷ್, ಕಾರ್ಯದರ್ಶಿ ಲಯನ್ಸ್ ಸಂಕಲ್ಪ, ಖಜಾಂಚಿ ಲಯನ್ಸ್ ಸತೀಶ್ ಪೂಜಾರಿ, ನಿಕಟಪೂರ್ವ ಅಧ್ಯಕ್ಷ ಲಯನ್ಸ್ ಚಾಮರಾಜ್ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ಭಾನುವಾರ ಶಂಕರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕೋಟೆ ಅಮೃತೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶಂಕರಾಲಯದ ಶಂಕರಾಚಾರ್ಯರ ವಿಗ್ರಹಕ್ಕೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ನಡೆಸಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಅಲಂಕರಿಸಿದ ರಥದಲ್ಲಿ ಶಿವಪಾರ್ವತಿಯರ ವಿಗ್ರಹದೊಂದಿಗೆ ಶಂಕರಾಚಾರ್ಯರ ಭಾವಚಿತ್ರ ಇರಿಸಿ ರಥಬೀದಿಯಲ್ಲಿ ರಥೋತ್ಸವ ನಡೆಸಲಾಯಿತು. ಭಕ್ತರು ರಥಕ್ಕೆ ಹಣ್ಣುಕಾಯಿ ಸಮರ್ಪಿಸಿ ಭಕ್ತಿಭಾವ ಮೆರೆದರು. ರಥ ದೇವಾಲಯ ತಲುಪಿದ ಬಳಿಕ ಭಜನೆ, ಮಹಾಮಂಗಳಾರತಿ ನಡೆಯಿತು. ಭಕ್ತರಿಗೆ ಪಾನಕ ಪರಿವಾರಗಳನ್ನು ವಿತರಿಸಲಾಯಿತು. ರಾತ್ರಿ ಸಾಮೂಹಿಕ ಭಜನೆ, ಪ್ರಸಾದ ವಿನಿಯೋಗ ನಡೆಸಲಾಯಿತು. ಉತ್ಪಾದಕರಾಗಲಿ ಅಥವಾ ಆಡಳಿತ ಮಂಡಳಿಯ ಸದಸ್ಯರಾಗಲಿ ಸಹಕಾರಿ ಸಂಘಗಳಲ್ಲಿ ರಾಜಕೀಯ ಹಾಗೂ ವೈಯಕ್ತಿಕ ಪ್ರತಿಷ್ಠೆಯ ದ್ವೇಷಕ್ಕೆ ಮಹತ್ವ ನೀಡಿದರೆ ಸಹಕಾರ ಸಂಘಗಳು ಸಂಕಷ್ಟಕ್ಕೆ ಸಿಲುಕುವುದು ನಿಶ್ಚಯ ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಕೆ ರವಿ ತಿಳಿಸಿದರು.
ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಚೌಡಸಮುದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅರಿವು ಮೂಡಿಸುವ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚೌಡಸಮುದ್ರ ಗ್ರಾಮ ಎಂದರೆ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರನ್ನು ಹೊಂದಿರುವ ಗ್ರಾಮ. ಅಲ್ಲದೆ 4,000ಕ್ಕೂ ಹೆಚ್ಚು ಲೀಟರ್ ಗುಣಮಟ್ಟದ ಹಾಲನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡುವ ಸಂಘ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದ್ದು, ಈ ಸ್ಥಾನವನ್ನು ಸುಭದ್ರವಾಗಿ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಹಾಗೂ ಕಾರ್ಯದರ್ಶಿಯಲ್ಲಿ ಸಮನ್ವಯವಿಲ್ಲದೆ ವೈಯಕ್ತಿಕ ದ್ವೇಷ ಹಾಗೂ ಸ್ಥಳೀಯ ರಾಜಕಾರಣ ಸಮಸ್ಯೆಗಳನ್ನು ಸಂಘಕ್ಕೆ ಅಳವಡಿಸಿಕೊಂಡು ಸಂಘದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಬೇಡಿ ಎಂದು ಅರಿವು ಮೂಡಿಸಿದರು. ನಾನು ಬಂದು ಮಾತಾಡಿ 2 ಲಕ್ಷ ಕೊಡೋದಕ್ಕೆ ನಾನು ಹೇಳಿರಲಿಲ್ಲ. ನಾನು ಹೇಳಿದ 12 ಲಕ್ಷ ತೆಗೆದು ಕರೆಕ್ಟ್ ಆಗಿ ತುಂಬ ನಿಂತ್ಕೊಳ್ದೆ ನಾನು 2 ಗಂಟೆ ಮೇಲೆ ಅಂತ ಬಂದು ಈ ಕೇಸ್ ಏನಿಲ್ಲ, ಇದೊಂದು ಯಾವುದೋ ಒಂದು ಉಗುರು ಕಣ್ಣು ಕೇಸು ನೋಟಿಸ್ ಕೊಟ್ಟವ್ರೆ. ಅದ್ರ ಮೇಲೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರು, ಕೇಸ್ ಎಲ್ಲ ಇತ್ತು. ಅದ್ರ ಮೇಲೆ ಕೇಸ್ ಹಾಕೊಂಡು ಲಾಯರ್ ಇವರು ಲಾಯರ್ ಇರ್ಬೇಕು, ಅವ್ರು ಲಾಯರ್ ಇರ್ತಾರೆ. ಅದಕ್ಕೆ ಡಿಪೆಂಡ್ ಅಪಾನ್ ಇವ್ರು ಕೊಟ್ಟಿದ್ರು, ಸಂಘ ಕೊಟ್ಟಿದ್ರು, ಸಂಘ ನಡೆಸ್ಕೊತದೆ. ವೈಯಕ್ತಿಕ ಲಾಯರ್ ಅದೆಲ್ಲ ಖಾಸಗಿ ಲಾಯರ್ ಇಟ್ಕೊಳ್ಳೋದು. ನಂದು ಅಷ್ಟೇ ನನಗೆ ಗಮನನೇ ಇಲ್ಲ. ಅವ್ರು ಹೋಗೋ ಮುಂಚೆ ನಾನು ಮಲ್ಲೇಶಣ್ಣ ಅವರು ಮೊದಲು ಸಿಗ್ತಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಪ್ರಸನ್ನ, ಉಪಾಧ್ಯಕ್ಷೆ ರತ್ನಮ್ಮ, ಮಲ್ಲೇಶ್, ನಿರ್ದೇಶಕರುಗಳಾದ ಶಿವಪ್ಪ, ಚಂದ್ರಪ್ಪ, ಚಂದ್ರಶೇಖರ್, ಹರೀಶ್, ಸಿಪಿ ಕಾಂತರಾಜು, ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊಪ್ಪಳ ಜಿಲ್ಲಾ ತಳಕಲ್ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ವಾಹಿದಾ ಜಾಕಿರ್ ಹುಸೇನ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಕ್ಕೆ 609 ಅಂಕ ಪಡೆದು ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದಾರೆ. ಈ ಕುರಿತು ವಾಹಿನಿ ಜೊತೆ ಮಾತನಾಡಿದ ವಾಹಿದಾ, ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ತಮ್ಮ ತಂದೆ ಟೇಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಏಕಾಗ್ರತೆಯಿಂದ ಓದಿ ಅವಕಾಶ ಬಳಸಿಕೊಂಡಿದ್ದು ಇತರೆ ವಿದ್ಯಾರ್ಥಿಗಳು ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗದೆ ಸಮಚಿತ್ತದಿಂದ ವ್ಯಾಸಂಗಕ್ಕೆ ಮುಂದಾಗಿ ಯಶಸ್ವಿ ಫಲಿತಾಂಶ ತಮ್ಮದಾಗಿಸಿಕೊಳ್ಳಿ ಎಂದು ಅನುಭವ ಹಂಚಿಕೊಂಡರು. Hello, I am Wahida. My father's name was Zakir Hussain and my mother was Zairabi. My father was a tailor. ಮೊದಲು ಹೇಳಬೇಕಂದ್ರೆ ಯಾರು ಸ್ಟ್ರೆಸ್ ಕೊಟ್ಟು ಓದಬೇಡ್ರಿ. ಯಾಕಂದ್ರೆ 609 ಮಾರ್ಕ್ಸ್ ಅಂದ್ರೂ ಕೂಡ ಕಡಿಮೆ ಆಗ್ಬೋದು. ಆದರೆ ನಾನು ಮುಂದಿನ ಇನ್ಸ್ಪಿರೇಷನ್ ಏನು ಕೊಡ್ತೀನಂದರೆ, ಅಂಕಗಳನ್ನು ನೋಡಬೇಡಿ, ಮುಂದೆ ನಾಲೆಜ್ ಇಸ್ ಅ ಕೀ ಆಫ್ ಅ ಸಕ್ಸಸ್ ಅಂತಾರೆ. ಆಗ ನಾಲೆಜನ್ನು ನೋಡಿ. ಆಮೇಲೆ ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಅಂತಿರ್ತಾರಲ್ಲ, ಹಾಗೆ ತಂದೆ ತಾಯಿಗಳು, ಗುರುಗಳು ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾರೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ನಿಮ್ಮ ತಂದೆ ತಾಯಿ ಮತ್ತು ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ರಿ. ಚೆನ್ನಾಗಿ ಓದಿ. ಯಾವ ಸ್ಕೂಲ್ ಅಮ್ಮ ನಿಮ್ಮದು? MMDRS ತಳಕಲ್ ಸರ್. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ತಳಕಲ್. ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ? 609 ಸರ್. ಈಗ ಎಷ್ಟು ವರ್ಷದಿಂದ ನೀವು ಈ ಥರ ಓದಬೇಕಂತ ಪ್ರಯತ್ನ ಪಟ್ಟಿದ್ರಿ? ಎಸ್ ಸರ್. ಟ್ಯೂಷನ್ ಕೋಚಿಂಗು? ಎಸ್ ಸರ್. ಜಾಕಿರ್ ಹುಸೇನ್ ಕೊಪ್ಪಳ ಅಂತ, ತಳಕಲ್ ಗ್ರಾಮದವರು. ನನ್ನ ಮಗಳಿಗೆ ಓದಿಗೆ ಸಕ್ಸಸ್ಗೆ ನಾನು ಅವಳ ಮ್ಯಾಗ ಎಂದೂ ಒತ್ತಡ ಹಾಕಿಲ್ಲ. ಅವಳಿಗೆ ನೈತಿಕ ಶಿಕ್ಷಣದ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಟ್ಟೆ. ನೈತಿಕ ಶಿಕ್ಷಣ ಅಂದರೆ ಗುರುಗಳಿಗೆ ಮತ್ತು ಹಿರಿಯರಿಗೆ ಗೌರವ ಕೊಡಬೇಕು. ನಾವು ಸಮಾಜದಲ್ಲಿ ಗುರುತಿಸಬೇಕಾದ್ರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು. ನಿನ್ನ ಶಕ್ತಿ ಎಷ್ಟಾಗುತ್ತೆ ಅಷ್ಟು ನೀನು ಓದಮ್ಮ ಅಂತಂದು ಹೇಳಿದೆ. ಒಂದು ದಿವಸಕ್ಕೂ ನಾನು ಪರ್ಸೆಂಟೇಜಿನ ಬಗ್ಗೆ ಎಂದೂ ಹೇಳಿಲ್ಲ ಮಗಳಿಗೆ. ಅವಳು ಪರ್ಸೆಂಟೇಜ್ ಮಾಡಿದ ನೋಡಿ ಭಾಳ ಖುಷಿ ಆಯಿತು. ಅವಳು ಎಕ್ಸಾಮ್ ಟೈಮ್ನಲ್ಲಿ ಅವಳಿಗೆ ಕಿವಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಜ್ವರ ಬಂದು ಅವಳು ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೂ ಅವಳು ಅಂಥ ಸ್ಥಿತಿ ಒಳಗೆ ಪರ್ಸೆಂಟೇಜ್ ಮಾಡಿದ್ದು ಕೇಳಿ ನಂಗೆ ಭಾಳ ಖುಷಿ ಆಯಿತು. ಆರೋಗ್ಯವಾಗಿದ್ದಂದ್ರೆ ಅವಳನ್ನು ರಾಜ್ಯಕ್ಕೆ ಗುರುತಿಸುವಂಥ ಒಬ್ಬ ನನ್ನ ಅನಿಸಿಕೆ ರೀ. ಇಲ್ಲಿ ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕಾಯ್ತು ಒಂದು ನನಗೆ ವಿಶೇಷವಾಗಿ ಅನಿಸುತ್ತೆ. ನಮಗೆ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಕರ್ನಾಟಕ ಸರ್ಕಾರ ಯಾವುದೇ ಗೌರ್ಮೆಂಟ್ ಇರಲಿ. ಈ ವೇಳೆ ತಂದೆ ಜಾಕಿರ್ ಹುಸೇನ್, ತಾಯಿ ಜಾಹಿರಾ ಬೇಗಂ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇಷ್ಟನ ತೇಜೋ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ, ಹಾಸನ ಸಂಸದರ ನಿವಾಸ ಹಾಗೂ ಹೊಳೆನರಸೀಪುರ ಚೆನ್ನಮ್ಮ ನಿವಾಸಕ್ಕೆ ಫೋರೆನ್ಸಿಕ್ ತಜ್ಞರ ತಂಡ ಭೇಟಿ, ಮಹತ್ವದ ಸಾಕ್ಷ್ಯ ಸ್ಯಾಂಪಲ್ಸ್ ಸಂಗ್ರಹ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನದ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ, ಎಸ್ಐಟಿಯಿಂದ ಸರಿಯಾದ ತನಿಖೆ ಆಗಲ್ಲ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಆಗ್ರಹ. ಪೆನ್ಡ್ರೈವ್ ಕೇಸ್ನಲ್ಲಿ ಬಂಧನ ಆಗಿರುವುದು ನನ್ನ ಪಿಎ ಅಲ್ಲ, ಯಾರು ಏನು ಮಾಡಿದ್ದಾರೆ ಅಂತ ತನಿಖೆ ಮೂಲಕ ಗೊತ್ತಾಗುತ್ತದೆ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.